ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಬಿಲ್ಗೆ ಸೋಲಾಗಿದೆ. ಮಹಿಳಾ ಮೀಸಲಾತಿ ಮಸೂದೆಗೆ ಬಹುಮತ ಸಿಕ್ಕಿಲ್ಲ. 2/3 ಬಹುಮತ ಪಡೆಯುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ. ವಿಧೇಯಕದ ಪರ 298 ಸದಸ್ಯರಿಂದ ಮತ ಚಲಾವಣೆಯಾಗಿದೆ. ವಿಧೇಯಕದ ವಿರುದ್ಧವಾಗಿ 230 ಸದಸ್ಯರಿಂದ ಮತ ಚಲಾವಣೆ ಆಗಿದೆ. ಸದನದಲ್ಲಿ 528 ಸದಸ್ಯರು ಹಾಜರಿದ್ದು ಮತದಾನವನ್ನು ಮಾಡಲಾಗಿದೆ. ವಿಧೇಯಕ ಅಂಗೀಕಾರವಾಗುವುದಕ್ಕೆ 352 ಸದಸ್ಯರ ಬೆಂಬಲ ಅನ್ನೋದು ಕೂಡ ಬೇಕಾಗಿತ್ತು. ಲೋಕಸಭೆ ವಿಧಾನಸಭೆಗಳಲ್ಲಿ 33% ಮಹಿಳಾ ಮೀಸಲಾತಿ ನೀಡಲು ಉದ್ದೇಶಿಸಿದಂತಹ ಸಂವಿಧಾನದ 131ನೇ ತಿದ್ದುಪಡಿ ಮಸೂದೆ 2026 ಲೋಕಸಭೆಯಲ್ಲಿ ನಿನ್ನೆ ಸೋಲು ಕಂಡಿದೆ. ಈ ಮೂಲಕ 2029ರ ಲೋಕಸಭೆ ಚುನಾವಣೆಯಿಂದ 33% ಮಹಿಳಾ ಮೀಸಲು ಜಾರಿಗೊಳಿಸುವ ಮೋದಿ ಸರ್ಕಾರದ ಕನಸು ಏನಿತ್ತು ಆ ಕನಸು ಈಗ ಭಗ್ನವಾಗಿದೆ. ಸಾಂವಿಧಾನಿಕ ತಿದ್ದುಪಡಿಯಾದ ಕಾರಣಕ್ಕೆ ಅಂಗೀಕಾರಕ್ಕೆ ಅಗತ್ಯವಾಗಿದ್ದಂತಹ 2/3 ಬಹುಮತ ಬಾರದೆ ಮಸೂದೆಗೆ 54 ಮತ ಅಂತರದಿಂದ ಸೋಲಾಗಿದೆ. ಇದರ ಬೆನ್ನಲ್ಲೇ ಲೋಕಸಭಾ ಕ್ಷೇತ್ರಗಳನ್ನು 543ರಿಂದ 850ಕ್ಕೆ ಹೆಚ್ಚಿಸುವಂತಹ ಕ್ಷೇತ್ರ ಮರುವಿಂಗಡಣೆ ಮಸೂದೆ 2026 ಹಾಗೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮಹಿಳಾ ಮೀಸಲಾತಿ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಕಾನೂನುಗಳಿಂದ ತಿದ್ದುಪಡಿ ಮಾಡುವ ಕೇಂದ್ರಾಡಳಿತ ಪ್ರದೇಶ ಕಾನೂನು ತಿದ್ದುಪಡಿ ಮಸೂದೆಗಳನ್ನು ಮುಂದುವರಿಸೋದಿಲ್ಲ ಅಂತ ಹೇಳಿ ಸರ್ಕಾರ ತಿಳಿಸಿದೆ. ಹಾಗಾದ್ರೆ ಮಸೂದೆ ಸೋತಿದ್ದು ಹೇಗೆ ಅಂತ ನೋಡ್ತಾ ಹೋಗೋದಾದ್ರೆ, ಲೋಕಸಭೆಯಲ್ಲಿ ಮಂಡನೆಯಾಗಿದ್ದು ಸಾಂವಿಧಾನಿಕ ತಿದ್ದುಪಡಿಯ ಮಸೂದೆ ಸರಳ ಬಹುಮತದ ಬದಲು 2/3 ಬಹುಮತದೊಂದಿಗೆ ಅಂಗೀಕರಿಸಬೇಕಿತ್ತು. ಬಿಜೆಪಿ ನೇತೃತ್ವದ ಎನ್ಡಿಎಗೆ ಲೋಕಸಭೆಯಲ್ಲಿ ಅಷ್ಟು ಬಹುಮತ ಇರಲಿಲ್ಲ. ಅನಿರೀಕ್ಷಿತ ಘಟನೆ ನಡೆಯಲಿಲ್ಲ. ಹೀಗಾಗಿ ಸೋಲು ಕಂಡಿದೆ. ಇನ್ನು ಸಂಸತ್ತಿನಲ್ಲಿ ಮೋದಿ ಸರ್ಕಾರದ ಮಸೂದೆಗೆ ಮೊದಲ ಸೋಲು ಇದು. ಮಹಿಳಾ ಮೀಸಲು ಮಸೂದೆಗೆ 3/2 ಬಹುಮತ ಬಾರದಿರುವಂತಹ ಕಾರಣದಿಂದ ಲೋಕಸಭೆಯಲ್ಲಿ ಸೋಲಾಗಿದೆ. ಇನ್ನು ಮೋದಿ ಸರ್ಕಾರದ ಅವಧಿಯಲ್ಲಿ ಮಸೂದೆಯೊಂದು ಸಂಸತ್ತಿನಲ್ಲಿ ಸೋಲನ್ನ ಕಂಡಿದ್ದು ಇದೇ ಮೊದಲು. ಇನ್ನೊಂದು ಕಡೆ ಸೋಲು ಕಂಡಿರುವಂತಹ ಹಿನ್ನೆಲೆಯಲ್ಲಿ ಇದು ನಮ್ಮ ಗೆಲುವು ಅಂತ ಹೇಳಿ ವಿಪಕ್ಷಗಳು ಕೂಡ ಸಂಭ್ರಮಾಚರಣೆಯನ್ನ ಮಾಡಿದೆ. ಸಂಸತ್ನಲ್ಲಿ ಬಹು ನಿರೀಕ್ಷಿತ ಮಹಿಳಾ ಮೀಸಲಾತಿಗೆ ಸೋಲಾಗಿರೋದನ್ನ ವಿಪಕ್ಷಗಳು ಸಂಭ್ರಮಿಸಿದೆ. ಯಾಕೆ ಅಂತ ಹೇಳಿದ್ರೆ ಇದನ್ನ ಆರಂಭದಿಂದಲೂ ಕೂಡ ವಿರೋಧವನ್ನ ಮಾಡ್ತಾ ಬಂದಿತ್ತು. ಈ ಬಿಲ್ ಮಂಡನೆ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ವಿಪಕ್ಷಗಳು ಆಪೋಸಿಷನ್ ಮಾಡ್ತಾ ಇದ್ವು. ಅದಾದ ನಂತರದಲ್ಲಿ ಈಗ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಸಂಸದೆ ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಹಲವರು ಇದಕ್ಕೆ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ನಾರಿ ಶಕ್ತಿಗೆ ಸೋಲಾಗದೆ. ಹಾಗಾದ್ರೆ ಹಾಜರಿದ್ದಂಥ ಸದಸ್ಯರ ಸಂಖ್ಯೆ ಎಷ್ಟು ಅಂತ ನೋಡ್ತಾ ಹೋಗೋದಾದ್ರೆ 528. ಹಾಗೆ ಈ ವಿಧೇಯಕದ ಪರ ಮತ ಚಲಾವಣೆಯಾಗಿರೋದು 298. ಹಾಗೆ ವಿಧೇಯಕದ ವಿರುದ್ಧ ಮತಗಳು ಬಂದಿರೋದು ಎಷ್ಟು ಅಂತ ನೋಡ್ತಾ ಹೋಗೋದಾದ್ರೆ 230. ಜೊತೆಗೆ ಅಂಗೀಕಾರಕ್ಕೆ ಬೇಕಾಗಿದ್ದಂತಹ ಮತಗಳು ಬಂದು 352. ವಿಧೇಯಕದ ಪರ 298 ಅಷ್ಟೇ ಮತಗಳು ಬಂದಿರೋದ್ರಿಂದಾಗಿ ಆ ಬಿಲ್ ಸೋಲು ಕಂಡಿದೆ. ವಿಧೇಯಕದ ವಿರುದ್ಧವಾಗಿಯೇ ಮತಗಳು 352 ಆಗಿದೆ. ಇನ್ನು ಹಾಜರಿದ್ದಂಥ ಸದಸ್ಯರ ಸಂಖ್ಯೆ ಬಂದು 528. 3/2 ಬಹುಮತ ಪಡೆಯುವಲ್ಲಿ ಒಂದು ಕಡೆ ಕೇಂದ್ರ ವಿಫಲವಾಗಿದೆ. ಅಂಗೀಕಾರಕ್ಕೆ ಬೇಕಾಗಿದ್ದಂತಹ ಮತಗಳು ಸಿಗೋದಿಲ್ಲ. ಈ ಕಾರಣಕ್ಕಾಗಿ ಸದ್ಯ ಸೋಲು ಕಂಡಿದೆ ಅನ್ನುವಂತಹ ವಿಷಯ. ವಿಧೇಯಕ ಅಂಗೀಕಾರವಾಗುವುದಕ್ಕೆ 352 ಸದಸ್ಯರ ಬೆಂಬಲ ಬೇಕಾಗಿತ್ತು.